ನಮಸ್ತೆ ವೀಕ್ಷಕರೇ, ಸರ್ಪಶಾಪಯೋಗ ಜಾತಕದಲ್ಲಿ ಅಂದರೆ ಸರ್ಪಶಾಪದಿಂದ ಯಾವ ರೀತಿ ಪುತ್ರ ಸಂತಾನ ಭಾಗ್ಯಕ್ಕೆ ನಷ್ಟ ಆಗ್ತಕ್ಕಂಥದ್ದು ಅಂದರೆ, ಉದಾಹರಣೆಗೆ ಒಂದು ಧನಸ್ಸು ಲಗ್ನನ ತಗೊಂಡಿದ್ದೀನಿ. ಕುಜ ಕ್ಷೇತ್ರಗಳಾಗಿರ್ತಕ್ಕಂಥ ಮೇಷ ವೃಶ್ಚಿಕ ರಾಶಿಗಳು ಲಗ್ನಕ್ಕೆ ಪಂಚಮ ಸ್ಥಾನ ಆಗ್ತಕ್ಕಂಥದ್ದು ಅಂದರೆ ಧನುರ್ ಲಗ್ನಕ್ಕೆ 1, 2, 3, 4, 5 ಪಂಚಮ ಸ್ಥಾನ ಮೇಷರಾಶಿ. ಕುಜ ಕ್ಷೇತ್ರಗಳಾದ ಮೇಷರಾಶಿಯಲ್ಲಿ ಈ ಧನಸ್ಸು ಲಗ್ನಕ್ಕೆ ಪಂಚಮ ಸ್ಥಾನದಲ್ಲಿ ರಾಹು ಇರ್ತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿ ರಾಹು ಇದ್ದು ಅಂಗಾರಕನಿಂದ ಅಥವಾ ಬುಧನಿಂದ ನೋಡಲ್ಪಟ್ಟರೆ, ಅಂಗಾರಕ ಮೀನ್ಸ್ ಕುಜ ಮತ್ತು ಬುಧನಿಂದ ನೋಡ್ತಕ್ಕಂಥದ್ದು. ಅಂದರೆ ಕುಜ ತಾನಿರುವ ಸ್ಥಾನದಿಂದ 4 ಮತ್ತು 8ನೇ ಮನೆ ನೋಡ್ತಾನೆ. ಇಲ್ಲಿಂದ 1, 2, 3, 4, ಇಲ್ಲಿಂದ 1, 2, 3, 4, 5, 6, 7, 8 ಪಂಚಮ ಸ್ಥಾನದಲ್ಲಿ ರಾಹುವಿದ್ದು ಅಂಗಾರಕನಿಂದ ಅಥವಾ ಬುಧನಿಂದ ನೋಡಲ್ಪಟ್ಟರೆ ಇಲ್ಲಿಂದನೂ ದೃಷ್ಟಿ ಬೀಳ್ತಕ್ಕಂಥದ್ದು, ಇಲ್ಲಿಂದನೂ ದೃಷ್ಟಿ ಬೀಳ್ತಕ್ಕಂಥದ್ದು. ಕುಜನಿಂದ ನೋಡಲ್ಪಟ್ಟರೆ ಜಾತಕರಿಗೆ ಸರ್ಪಶಾಪದಿಂದ ಸಂತಾನ ನಾಶವಾಗ್ತಕ್ಕಂಥ ಯೋಗ ವೀಕ್ಷಕರ ಇದು ಜಾತಕದಲ್ಲಿ. ಆನಂತರ ಇನ್ನೊಂದು ಏನು ಹೇಳುತ್ತೆ, ಪುತ್ರಕಾರಕನಾಗಿರ್ತಕ್ಕಂಥ ಗುರು ಕುಜಯುಕ್ತನಾಗಿ, ಪುತ್ರಕಾರಕನಾಗಿರ್ತಕ್ಕಂಥ ಗುರುಗ್ರಹ ಕುಜನ ಸಂಬಂಧಿತನಾಗಿ 6ನೇ ಮನೆ 8ನೇ ಮನೆ 12ನೇ ಮನೆಯಲ್ಲಿ ಕೂಡ್ತಕ್ಕಂಥ ದುಸ್ಥಾನದಲ್ಲಿ ಪುತ್ರಕಾರಕ ಗುರು ಮತ್ತು ಕುಜಯುಕ್ತನಾಗಿ ಲಗ್ನಾಧಿಪತಿಯೊಡನಿದ್ದು, ಗುರು ಇದಕ್ಕೆ ಲಗ್ನಕ್ಕೆ ಲಗ್ನಾಧಿಪತಿಯೂ ಗುರುನೇ ಆಗ್ತಾನೆ. ಲಗ್ನಾಧಿಪತಿ ಸಂಬಂಧಿತನಾಗಿ ಲಗ್ನದಲ್ಲಿ ರಾಹುವಿದ್ದರೆ, ಈ ಲಗ್ನದಲ್ಲಿ ರಾಹು ಇರ್ತಕ್ಕಂಥದ್ದು, ಈ ರೀತಿ ಯೋಗ ಇದ್ದಾಗ ಲಗ್ನದಲ್ಲಿ ರಾಹು ಇದ್ದರೆ ಸರ್ಪಶಾಪ ಯೋಗ ಆಗ್ತಕ್ಕಂಥದ್ದು. ಅಂದರೆ ವೀಕ್ಷಕರು ಯಾವ ರೀತಿ ಅಂದರೆ ನೋಡಿಲ್ಲ, ಕುಜ ಕ್ಷೇತ್ರಗಳಾದ ಮೇಷ ವೃಶ್ಚಿಕ ರಾಶಿಗಳಲ್ಲಿ ಪಂಚಮ ಸ್ಥಾನವಾಗಿ ಧನಸ್ಸು ಲಗ್ನಕ್ಕೆ ಅಲ್ಲಿ ರಾಹುವಿದ್ದು ಅಂಗಾರಕನಿಂದ ಅಥವಾ ಬುಧನಿಂದ ನೋಡಲ್ಪಟ್ಟರೆ, ಕುಜನಿಂದ ಅಥವಾ ಬುಧನಿಂದ ನೋಡಲ್ಪಟ್ಟರೆ ಪಂಚಮ ಸ್ಥಾನವನ್ನು ಸರ್ಪಶಾಪ ಯೋಗ ಆಗ್ತಕ್ಕಂಥದ್ದು. ಮತ್ತು ಪುತ್ರಕಾರಕನಾಗಿರ್ತಕ್ಕಂಥ ಗುರುವು ಕುಜ ಸಂಬಂಧಿತನಾಗಿ ಮತ್ತು ಲಗ್ನಾಧಿಪತಿ ಸಂಬಂಧಿತನಾಗಿ ಲಗ್ನದಲ್ಲಿ ರಾಹುವಿದ್ದರೆ ಸರ್ಪಶಾಪ ಯೋಗದಿಂದ ಸಂತಾನ ಭಾಗ್ಯ ನಷ್ಟ ಆಗ್ತಕ್ಕಂಥ ಯೋಗ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಹಾಗೂ ಸರಳ ರೀತಿಯ ತಂತ್ರ ಮಂತ್ರ ಪರಿಹಾರಗಳ ಬಗ್ಗೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಒಳ್ಳೆಯದಾಗಲಿ. ಜೈ ಗುರುದತ್ತ.